ಸ್ವಾಭಾವಿಕವಾಗಿ ಇನ್ನ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂತಹವರು ಉಗ್ರರಿಗಿಂತ ಕೀಳು ಷಡ್ಯಂತ್ರ ರೂಪಿಸಿರುವಂತ ಸಮೀರ್ ಸೈಂಥಿಲ್ ದೇಶದ್ರೋಹಿಗಳು ಅಂತ ಬೆಂಗಳೂರಿನ ಆರ್ ನಗರ ಶಾಸಕ ಮುನಿರತ್ನ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಮೀರ್ ಮತ್ತು ಸೈಂಥಿಲ್ನ ವಿರುದ್ಧ ಮಣ್ಣಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವರು ಟೆರರಿಸ್ಟ್ಗಿಂತ ನೀಚರು, ಇಂಥ ನೀಚರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ವಿದೇಶದಿಂದ ಹಣ ಪಡೆದು ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವರೆಲ್ಲ ಪರಮ ನೀಚರು ಅಂತ ಮುನಿರತ್ನ ಗುಡುಗಿದ್ದಾರೆ. ನಮ್ಮ ಊರಿನ ದೇವಸ್ಥಾನಗಳ ಬಗ್ಗೆ, ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ವಿದೇಶದಿಂದ ಹಣ ಪಡೆದು ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಂಥವರು ಟೆರರಿಸ್ಟ್ಗಿಂತ ಕೀಳು, ಉಗ್ರವಾದಿಗಳ ಮತ್ತೊಂದು ರೂಪ ಇವರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ, ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ದಾರೆ. ಅಂತ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ಪದಗಳು ಬಹಳಷ್ಟು ಉಪಯೋಗಿಸಬಹುದು. ಬಹಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನು ಕೆಟ್ಟದಾಗಿ ಹೇಳ್ಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವಿ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಸ್ವಾಭಾವಿಕವಾಗಿ ಇನ್ನ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂತಹವರು ಉಗ್ರರಿಗಿಂತ ಕೀಳು, ಷಡ್ಯಂತ್ರ ರೂಪಿಸಿರುವಂತ ಸಮೀರ್ ಸೈಂಥಿಲ್ ದೇಶದ್ರೋಹಿಗಳು ಅಂತ ಬೆಂಗಳೂರಿನ ಆರ್ ನಗರ ಶಾಸಕ ಮುನಿರತ್ನ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಮೀರ್ ಮತ್ತು ಸೈಂಥಿಲ್ನ ವಿರುದ್ಧ ಮಣ್ಣಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವರು ಟೆರರಿಸ್ಟ್ಗಿಂತ ನೀಚರು, ಇಂಥ ನೀಚರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ವಿದೇಶದಿಂದ ಹಣ ಪಡೆದು ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವರೆಲ್ಲ ಪರಮ ನೀಚರು ಅಂತ ಮುನಿರತ್ನ ಗುಡುಗಿದ್ದಾರೆ. ನಮ್ಮ ಊರಿನ ದೇವಸ್ಥಾನಗಳ ಬಗ್ಗೆ, ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ವಿದೇಶದಿಂದ ಹಣ ಪಡೆದು ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಂಥವರು ಟೆರರಿಸ್ಟ್ಗಿಂತ ಕೀಳು, ಉಗ್ರವಾದಿಗಳ ಮತ್ತೊಂದು ರೂಪ ಇವರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ, ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ದಾರೆ. ಅಂತ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ಪದಗಳು ಬಹಳಷ್ಟು ಉಪಯೋಗಿಸಬಹುದು. ಬಹಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನು ಕೆಟ್ಟದಾಗಿ ಹೇಳ್ಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವಿ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಸ್ವಾಭಾವಿಕವಾಗಿ ಇನ್ನ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂತಹವರು ಉಗ್ರರಿಗಿಂತ ಕೀಳು, ಷಡ್ಯಂತ್ರ ರೂಪಿಸಿರುವಂತ ಸಮೀರ್ ಸೈಂಥಿಲ್ ದೇಶದ್ರೋಹಿಗಳು ಅಂತ ಬೆಂಗಳೂರಿನ ಆರ್ ನಗರ ಶಾಸಕ ಮುನಿರತ್ನ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಮೀರ್ ಮತ್ತು ಸೈಂಥಿಲ್ನ ವಿರುದ್ಧ ಮಣ್ಣಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವರು ಟೆರರಿಸ್ಟ್ಗಿಂತ ನೀಚರು, ಇಂಥ ನೀಚರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ವಿದೇಶದಿಂದ ಹಣ ಪಡೆದು ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವರೆಲ್ಲ ಪರಮ ನೀಚರು ಅಂತ ಮುನಿರತ್ನ ಗುಡುಗಿದ್ದಾರೆ. ನಮ್ಮ ಊರಿನ ದೇವಸ್ಥಾನಗಳ ಬಗ್ಗೆ, ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ವಿದೇಶದಿಂದ ಹಣ ಪಡೆದು
ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಂಥವರು ಟೆರರಿಸ್ಟ್ಗಿಂತ ಕೀಳು, ಉಗ್ರವಾದಿಗಳ ಮತ್ತೊಂದು ರೂಪ ಇವರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ದಾರೆ. ಅಂತ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ಪದಗಳು ಬಹಳಷ್ಟು ಉಪಯೋಗಿಸ್ಬೋದು. ಬಹಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನು ಕೆಟ್ಟದಾಗಿ ಹೇಳ್ಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವಿ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಇನ್ನ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂತಹವರು ಉಗ್ರರಿಗಿಂತ ಕೀಳು, ಷಡ್ಯಂತ್ರ ರೂಪಿಸಿರುವಂತ ಸಮೀರ್, ಸೈಂಥಿಲ್ ದೇಶದ್ರೋಹಿಗಳು ಅಂತ ಬೆಂಗಳೂರಿನ ಆರ್ ನಗರ ಶಾಸಕ ಮುನಿರತ್ನ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಮೀರ್ ಮತ್ತು ಸೈಂಥಿಲ್ನ ವಿರುದ್ಧ ಮಣ್ಣಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವರು ಟೆರರಿಸ್ಟ್ಗಿಂತ ನೀಚರು, ಇಂಥ ನೀಚರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ವಿದೇಶದಿಂದ ಹಣ ಪಡೆದು ಹಿಂದೂ ಧರ್ಮದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವ್ರಿಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಇದೆಯಾ? ಇವರೆಲ್ಲ ಪರಮ ನೀಚರು ಅಂತ ಮುನಿರತ್ನ ಗುಡುಗಿದ್ದಾರೆ. ನಮ್ಮ ಊರಿನ ದೇವಸ್ಥಾನಗಳ ಬಗ್ಗೆ, ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ವಿದೇಶದಿಂದ ಹಣ ಪಡೆದು ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಂಥವರು ಟೆರರಿಸ್ಟ್ಗಿಂತ ಕೀಳು, ಉಗ್ರವಾದಿಗಳ ಮತ್ತೊಂದು ರೂಪ ಇವರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ದಾರೆ. ಅಂತ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಕೆಟ್ಟ ಪದಗಳು ಬಹಳಷ್ಟು ಉಪಯೋಗಿಸ್ಬೋದು. ಬಹಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನು ಕೆಟ್ಟದಾಗಿ ಹೇಳ್ಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ.